ಅಪರಾಧಿ ಕೈಗಳಲ್ಲಿ ಕಲೆ. ನೋಡ್ತಾ ಇದ್ವಿ ನಿಮ್ದು ಇದು ಯೂಟ್ಯೂಬ್ ಅಲ್ಲೆಲ್ಲ ಸುಮಾರು ಆ? ಯೂಟ್ಯೂಬ್ ಅಲ್ಲಿ ಅದೇ ಉಗ್ದಿದ್ದು ಮತ್ತೆ ಧರ್ಮಸ್ಥಳದ ಬಗ್ಗೆ ಇದು ಅವರೇ ಸುಮ್ನೆ ಹೇಳ್ಕೊತಾ ಇದಾರಲ್ಲ ನಮ್ಮ ಕ್ಷೇತ್ರದ ಮೇಲೆ ಅಪಪ್ರಚಾರ ಮಾಡ್ತಾರೆ ಅಂತೆಲ್ಲ. ಹ್ಮ್ 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 ನಾವಿಲ್ಲಿ ಕೂಲಿ ಕೆಲಸ ಮಾಡೋದು ಕೊಡಗಿಂದ. ಹೇಳಿ ಸರ್. ಸರ್ ನಮಗೀಗ ಈ ನ್ಯೂಸ್ ಚಾನೆಲ್ಗಳನ್ನ ನೋಡಕ್ ಆಗ್ತಾ ಇಲ್ಲ ಸರ್. ಅದ್ ತೆಗ್ಸಕ್ಕೆ ನಾವು ನಮ್ದು ಡೆನ್ನು ಬರೋದು ಮನೇಲಿ. ಸರ್ ಸರ್ ನಮಗೆ ಒಂದ್ 4-5 ಚಾನೆಲ್ಗಳು ಬೇಡ ನಮ್ಗೆ, ನ್ಯೂಸ್ ಚಾನೆಲ್ಗಳು. ಸರ್ ನೀವೇ ರೀಚಾರ್ಜ್ ಮಾಡ್ಸೋ ಹೊತ್ನಾಗ ಅದನ್ನ ಕ್ಯಾನ್ಸಲ್ ಸರ್ ಅದನ್ನ ಮಾಡಿಸ್ಬೋದು. ಕೇಳ್ದೆ ಸರ್, ನೀವು ನಮ್ನ ಕೇಳಕ್ಕಿಂತ ಮುಂಚೆ ನಾವೇ ಇದನ್ನ ಕೇಳ್ದು. ನಮ್ಗೆ ನೋಡಕ್ ಆಯ್ತಾ ಇಲ್ಲ. ನಮ್ಮ 50 ರೂಪಾಯಿ ಜಾಸ್ತಿ ಕೊಡ್ತೀನಿ, ನನಗೆ ಆ ನ್ಯೂಸ್ ಚಾನೆಲ್ಗಳು ಇಷ್ಟು ಬರ್ದಂಗ್ ಮಾಡ್ಬಿಡಿ ಅಂತ ಕೇಳಿದ್ವಿ. ಫಸ್ಟ್ ರಿಪಬ್ಲಿಕ್ ಕನ್ನಡ, ಪವರ್ ಟಿವಿ ಮತ್ತೆ ಸುವರ್ಣ, ಮತ್ತೆ ರಂಗಣ್ಣಂದು ಯಾವ್ದೋ ಅಪರೂಪಕ್ಕೆ ಒಂದೊಂದ್ಸಲಿ ನೋಡ್ತೀವಿ. ಬಟ್ ಇವಾಗ ನೋಡ್ತಾನೆ ಇಲ್ಲ, ನಮ್ಗೆ ಬೇಡ ಅದು. ಈಗ ಅದನ್ನ ತೆಗ್ಸಕ್ ಏನಾದ್ರು ನಿಮ್ ಕಡೆ ಸಜೆಷನ್ ಸಿಗ್ಬೋದಾ ನಮ್ಗೆ? ಅದರಿಂದ ತೆಗೆದು ಹೇಳಿ ಸರ್. ಅದು ಫ್ರೀ ಆಗಿ ಕೊಡ್ತಿದಾರಲ್ಲ ಚಾನಲ್ಗೆ, ಹಂಗಾಗಿ ನಾವು ದುಡ್ಡು ಕೊಟ್ಬಿಟ್ಟು ಅವ್ರು ಫ್ರೀ ಆಗಿ ಬೇಡ್ದಿರೋದ್ನೆಲ್ಲ ಪುಂಕ್ತಾ ಇದ್ರೆ ಅವನು ಗಿಳಿಯ ಅಂತೆ, ಇವನೇ ಅವರು ಕಿರಿಕಿರ್ತಿ. ಬಾಯಿ ಮಣ್ಣಾಕ ನೋಡಕ್ ಆಯ್ತಾ ಇಲ್ಲ ಸರ್. ಸೌಜನ್ಯ ಕೇಸಲ್ಲಿ ನ್ಯಾಯ ಸಿಗ್ಲಿ ಅಂತ ಮಾತ್ರ ನನಗೆ 2 ತಿಂಗಳು 3 ತಿಂಗಳು ಮುಂಚೆ ಏನು ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ. ನಮ್ಮ ಹುಡುಗರುಗಳೆಲ್ಲ ಹೇಳ್ತಾ ಇದ್ರು, ಹಿಂಗೆ ನೋಡು ವಿಡಿಯೋ ಬಂದಿದೆ ಒಂದು. ಅವಾಗ ತೆಗೆದು ನೋಡ್ದೆ, ಪಾಪ ಸಮೀರ್ ಚೆನ್ನಾಗ್ ಮಾಡಿದಾರೆ, ಮನ್ಸಿಗೆ ಮುಟ್ಬೇಕು. ಈಗ ಒಂದ್ ಪಿಕ್ಚರ್ ಮಾಡಿದ್ದಾರೆ ಸರ್, ಕಾಂತಾರ. ಎಲ್ರು ಯಾಕೆ ಇಷ್ಟಪಡ್ತಾರ ಅದನ್ನ? ಎಕ್ಸಾಂಪಲ್ ಹೇಳೋದು. ಈಗ ಅವ್ನು ಮಾಡ್ಬಿಟ್ಟ, ಅವ್ನ್ ತಪ್ಪು. ಅದು ಎಲ್ರು ಒಂದೇ ತರ ಹೇಳ್ಲಿಕ್ಕೆ ಆಗಲ್ಲ ಸರ್. ಈಗ ಮಾಸ್ಟರ್ ಪಾಠ ಮಾಡ್ತಾರೆ, ನಾವು ಕೇಳ್ತೀವಿ, ಹೌದ್ ತಾನೆ? ಒಬ್ಬೊಬ್ರು ಒಂದೊಂದ್ ತರ ಪಾಸ್ ಆಯ್ತೀವಿ, ಒಬ್ರು ಫೇಲ್ ಆಯ್ತಾರೆ. ಎಕ್ಸಾಂಪಲ್ ನಾನು ಹೇಳೋದು. ಈಗ ನಮ್ಮ ಮನ್ಸಿಗೆ ಮುಟ್ಟಂಗ ಅವ್ರು ಹೇಳಿದ್ದಾರೆ. ಈಗ ಅವ್ರನ್ನ ತಗೊಂಡೋಗಿ ಗ್ರಿಲ್ ಅಂತೆ, ಇವ್ರು ಯಾರ್ಯಾರ ಕೇಶು ಬೆಳ್ಳಳ ಅಂತೆಲ್ಲ ನೋಡ್ತಾ ಇರ್ತೀವಿ ಟಿವಿಲಿ ಒಂದೊಂದ್ ಟೈಮು. ಅವ್ರದೆಲ್ಲ ಗ್ರಿಲ್ ಏನಿಲ್ಲ, ಅವ್ರಿಗೆಲ್ಲ ಒಳ್ಳೆ ಇದಿರ್ಬೋದು, ಒಳ್ಳೊಳ್ಳೆ ಏನೇನೋ ಒಳ್ಳೊಳ್ಳೆ ಫುಡ್ ಎಲ್ಲ ಕೊಟ್ಕೊಂಡು ಚೆನ್ನಾಗಿ ಟ್ರೀಟ್ ಮಾಡ್ಬೋದೇನೋ ಅವ್ರು. ಅವ್ರನ್ನ ಇಲ್ಲ ತನಿಖೆ ಕರೆದಿದ್ದಾರೆ, ಅವ್ರನ್ನ ಎಂಕ್ವೈರಿ ಮಾಡಕ್ ಕರೆದಾರೆ. ಇವ್ರು ಮಾತ್ರ ಬರೋದೇ ಇಲ್ಲ, ಮತ್ತೆ ಟಿವಿಲಿ ಏನು ಬರೋದೇ ಇಲ್ಲ. ಬರಲ್ಲ ಸರ್, ಅವ್ರದೆಲ್ಲ ಬರಲ್ಲ. ಬೆತ್ತಲ ಮಾಡ್ತಕ್ಕಂಥದ್ದು ನಮ್ಮ ಸೌಜನ್ಯ ಹೋರಾಟಗಾರನೇ ಬೆತ್ತಲ ಮಾಡ್ತಿದ್ರೆ, ಇವ್ರ ಜೊತೆಗೆ ಅವ್ರು ಕೂಡ ಬೆತ್ತಲಾಗ್ತಾರ ಅಂಬೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾಗ್ತಾ ಇಲ್ಲ. ನಾನು ಸಖತ್ ಸರ್ಚ್ ಮಾಡಿದ್ವಿ, ಕ್ಷೇತ್ರದ ಮೇಲೆ ಅಪಪ್ರಚಾರ ಯಾರು ಮಾಡ್ತಾ ಇದಾರೆ ಸರ್? ಸರ್ ಯಾರು ಮರ್ಡರ್ ಆದ್ರೆ ಈಗ ನೋಡಿ, ನಮ್ ಕೊಡಗು ಯಾರ್ದೋ ಒಬ್ರದ್ದು ಅಯ್ಯಪ್ಪ ಅನ್ನೋದು ಐಡಿ ಕಾರ್ಡ್ ಸಿಕ್ಕಿದೆ, ಎಕ್ಸಾಂಪಲ್ ಹೇಳೋದು. ಮತ್ತೆ ಇನ್ನೊಬ್ರದ್ದು ತುಮಕೂರವ್ರದ್ದು ಯಾರ್ದೋ ಸಿಕ್ಕಿದೆ, ಆದಿಶೇಷ ನಾರಾಯಣ ಅಂತ. ಅವ್ರಲ್ವಾ? ಅಲ್ಲ ಸರ್, ಇವ್ರು ಕೊಡಗಿನ ಈಗ ಅವರು ಕಳ್ದೋಗಿದ್ದಾರೆ, 2013ನೇ ಇಸ್ವಿಲಿ ಕಳ್ದೋಗಿದ್ದಾರೆ. ಅವ್ರು ಈ ತರ ಮೈಸೂರಿಗೆ ಟ್ರೀಟ್ಮೆಂಟ್ ಹೋಗಿದ್ರು ಅಯ್ಯಪ್ಪ ಅವರು ಅಂತ ಹೇಳಿದ್ರು ಅವ್ರ ಮಗ. ಹೌದೌದೌದು ಸರ್, ಅವ್ರನ್ನ ಕೊಂದವ್ರು ಯಾರು ಅಂತ ಕೇಳತ್ತಪ್ಪ ಸರ್? ಅಂತ ಕೇಳುತ್ತಪ್ಪ. ಅಲ್ಲ ಕೇಳ್ಬೇಕು ಸರ್. ನಿನ್ನೆ ಗಿರೀಶ್ ಮಠಣ್ ಸರ್ ಲೈವ್ ಅಲ್ಲಿ ಬಂದು ಎಲ್ಲಾ ದಾಖಲಾತಿ ಬಿಡುಗಡೆ ಮಾಡಿದ್ರಲ್ಲ. ಮಠಣ್ ಅವ್ರು ಬಿಟ್ಟ ತಕ್ಷಣ ಫಸ್ಟ್ ನೋಡ್ತೀನಿ ಸರ್ ನಾನು. ಅಲ್ಲ ಸರ್, ಅದ್ರಲ್ಲಿ ನಾನು ನಮ್ ಚಾನಲ್ ಅಲ್ಲಿ ಹಾಕಿನಿ ಸರ್ ಅದನ್ನ. ಅದ್ ನೋಡಿ, ಅದ್ರ ಯಾರನ್ನ ತಪ್ಪಿದ್ಯಾ ರೆಕಾರ್ಡ್ಸ್ ಇಟ್ಕೊಂಡೆ ಮಾತಾಡ್ತಕ್ಕಂಥದ್ದಲ್ಲ ಇದು. ಮತ್ತೀಗ ಇವ್ರ ಅಯ್ಯಪ್ಪ ಅವ್ರು ಕಳೆದು ಹೋಗಿರ್ತಕ್ಕಂಥದ್ದು, ಮತ್ತೆ ಅಲ್ಲಿ ಹೋಗಿ ಬಾಂಗ್ಲೆಗೂಡದಲ್ಲಿ ಸಿಕ್ಕಿದಾರೆ ಅಂದ್ರೆ ಇವ್ರ ಅಂಗಾಂಗಗಳು ಸಮೇತ ಕಸಿ ಮಾಡಿರ್ಬೋದಲ್ಲ ಸರ್. ಅದು ಮಠಣ್ ಅವ್ರು ಹೇಳಿದ್ನ ಮಾತ್ರ ನಾನು 100% ನಂಗೆ ಈಗ ಸಖತ್ ಡೌಟ್ ಬಂದ್ಬಿಟ್ಟಿದೆ ಈಗ. ಅಲ್ಲ ಎಲ್ಲರೂ ಕೇಳ್ತಾರಲ್ಲ, ಮೊಬೈಲ್ ಅಲ್ಲಿ ಇದೆ, ಸಾಕ್ಷಿ ಆಗಿದೆ ಸರ್. ಸಾಕ್ಷಿ ಅವ್ರ ಕಣ್ಣೆದ್ರಿಗಿದೆಯಲ್ಲ, ಇದನ್ನ ತನಿಖೆ ಮಾಡ್ಲಿ ಸಾಕು. ಸಾಮಾನ್ಯವಾಗಿ ನಾನು ಒಂದು ಕೂಲಿ ಕೆಲಸ ಮಾಡ್ತಕ್ಕಂಥ ನನ್ ಮೈಂಡ್ ಬಂದಿದೆ. ಸರ್ ಇದು ಪೊಲೀಸ್ನವ್ರ ಮೈಂಡ್ ಬರ್ದೇ ಇರಕ್ಕಾಗುತ್ತಾ ಸರ್? ಸರ್ ಬಂದ್ರು ಕೂಡ ಅದನ್ನ ತನಿಖೆ ಮಾಡ್ತಾ ಇಲ್ಲ ಸರ್. ಹೌದು, ದಾಖಲಾತಿ ಇದೆಯಲ್ಲ ಸರ್, ದಾಖಲಾತಿ ಬಿಟ್ಟು ಏನು ಮಾತಾಡ್ತಿಲ್ಲ. ದಾಖಲಾತಿ ಅವ್ರ ಕಣ್ಣೆದ್ರಿಗಿದೆಯಲ್ಲ, ಪಂಚಾಯತ್ ಸಿಗ್ತಾ ಇದೆ. ಅವ್ರ ಆಸ್ಪತ್ರೆಯಲ್ಲಿ, ಹೆಗಡೆ ಆಸ್ಪತ್ರೆಯಲ್ಲಿ ಈ ತರ ಆಗ್ತಿದೆ ಅಂತ ಹೇಳಿ ರೆಕಾರ್ಡ್ಸೇ ಇದೆ. ಅದೇ ಅದು ಮಠಣ್ ಅವ್ರು ಹೇಳಿದ್ರು, 3-4 ಕಿಲೋಮೀಟರ್ ಇರೋ ಆಸ್ಪತ್ರೆಗೆ ತಗೊಂಡು ಹೋಗೋದ್ ಬಿಟ್ಟು 75 ಕಿಲೋಮೀಟರ್ ಇರೋ ಆಸ್ಪತ್ರೆಗೆ ಯಾರು ಕರ್ಕೊಂಡು ಹೋಗ್ತಾರ? ಅದೊಂದು ಕುತೂಹಲ. ಅಲ್ಲಿ ಪೋಸ್ಟ್ ಮಾರ್ಟಮ್ ಅಷ್ಟು ದೂರ ಯಾಕೆ ಹೋದ್ರು? ದಾರಿ ಮಧ್ಯೆನೆ ಅವ್ನ್ ಸತ್ತೋದ? ಕೇಳ್ತಾ ಇದ್ರೆ ಹೆಂಗ್ ಅನ್ಸುತ್ತೆ ಈ ಸ್ಟೋರಿ ಕೆದಕಿದ್ರೆ ಮಾತ್ರ. ಸರ್ ನಿಮ್ ಕಾಲ್ ಮಾತಾಡಿ ರೆಕಾರ್ಡ್ ಆಗೈತೆ, ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಹಾಕ್ತೀನಿ ಸರ್ ನಾನು. ಸರ್ ಸತ್ಯ ಸರ್, ನಾನು ಮಾತಾಡ್ತಿರೋದು ನಾವ್ ಏನ್ ನೋಡ್ತಾ ಇದೀವೋ ಅದನ್ನ ಮಾತಾಡ್ತಾ ಇದೀವಿ, ಏನ್ ಕೇಳ್ತಾ ಇದೀವೋ ಅದನ್ನ ಹೇಳ್ತಾ ಇದೀನಿ. ಸರ್ ಜನ ಜಾಗೃತರ ಆಗ್ಬೇಕು ಸರ್ ಇದು, ಯಾಕಂದ್ರೆ ಎಲ್ಲ ಅದೇ ಅವತ್ತು ಸೌಜನ್ಯ ಪರ ಹೋರಾಟ ಇದು ಇದ್ದಾಗ ಬೆಂಗಳೂರಲ್ಲಿ ನಂಗೆ ಬರಕಾಗಿಲ್ಲ ಸರ್. ನಮ್ಗೆ ಮನೇಲಿ ಮಗುಗೇನು ಹುಷಾರಿರ್ಲಿಲ್ಲ. ಸರ್ ನಾನು ಹೋಗಿಲ್ಲ ಸರ್, ನನಗೂ ಹೋಗಕ್ ಆಗಿದ್ದಿಲ್ಲ ಅವತ್ತು. ಖಂಡಿತ ಈ ಕೊಡಗಿನಲ್ಲಿ ಎಲ್ಲರೂ ಮಾಡಿದ್ರೆ ನಾವು ಖಂಡಿತ ಬಂದೇ ಬರ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಹೋಗ್ಬೇಕು ಸರ್, ಪ್ರತಿಯೊಂದಕ್ಕೂ ಹೋಗ್ಬೇಕು. ಸತ್ಯ ಎತ್ಲಾಗಿರುತ್ತತ್ಲಾಗ ಹೋಗೋಣ ಸರ್ ನಾವು. ಸುಳ್ಳಿನ ಕಡೆ ಹೋಗೋದೇ ಬೇಡ. ಈ ದಾಖಲಾತಿ ಇಟ್ಕೊಂಡೆ ತನಿಖೆ ಮಾಡಿದ್ರೆ ಸರ್ ಅವ್ರು ಆರಾಮ ಸಿಗಿ ಬೀಳ್ತಾರೆ.
ಇವ್ರೇನೋ ಡ್ರಿಲ್ಲು ಕ್ರಿಲ್ಲು ಏನೋ ಅಂತ ಹೇಳ್ತಾರಲ್ಲ ಸರ್ ಮಾಧ್ಯಮದವರು. ಹೋಗಿ ಸರ್ ನನ್ ಮೀಡಿಯಾನೇ ಬೇಡ ಸರ್. ಆ ಡೆನ್ ಅವ್ರ ಏನಾದ್ರು ಮನ್ಸ್ ಮಾಡಿ ಹ್ಮ್ ಕೇಬಲ್ನವ್ರು ಹ್ಞೂ ನಿಮ್ಗೆ ಸರ್ ಯಾವ್ಯಾವ ಚಾನಲ್ ಬೇಕು ಆಯ್ಕೆ ಮಾಡ್ರಪ್ಪ, ಯಾವ್ದು ಬಿಡ್ರಪ್ಪ ಅಂತ ಹೇಳಿದ್ರೆ ಹ್ಞೂ ಸರ್ ಹ್ಞೂ ಸರ್ ಸರ್ ನನ್ ನ್ಯೂಸ್ ಚಾನಲ್ಗಳು ನನ್ಗೆ ಯಾವ್ದು ಬೇಕು ಅದನ್ನ ಮಾತ್ರ ಒಂದು ಹಾಕ್ಸ್ಕೊತೀನಿ. ಹ್ಞೂ ಸರ್ ಹ್ಞೂ ಸರ್ ಇದು ಮಾತ್ರ ಎಲ್ಲ ಬಿಟ್ಬಿಡ್ತೀನಿ ಸರ್. ನ್ಯೂಸ್ ಚಾನಲ್ಗಳೇ ಬೇಡ ನನಗೆ. ಯಾಕೆ ಮೊಬೈಲ್ ಉಂಟಲ್ಲ ಸಾಕಲ್ಲ, ಸತ್ಯ ಯಾರು ಮಾತಾಡ್ತಾರೋ ಅವ್ರ ಪರವಾಗಿ ನಾವ್ ಇರ್ಬೇಕು. ಅಲ್ಲ ಸರ್ ಈಗ ನೋಡಿ ಅವರು ಯೂಟ್ಯೂಬ್ ಅಲ್ಲಿ ಕೂಡ ಬರ್ತಾ ಇದಾರೆ ಸರ್. TV9 ಆಗ್ಲಿ ಇನ್ನೊಂದು ಆರ್ ಕನ್ನಡ ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ ಬರ್ತಾ ಇತ್ತು. ಅವ್ರ ವ್ಯೂಸ್ ಹೆಂಗ್ ಹೋಗ್ತಿದಾವೆ ಅದನ್ನ ನೋಡ್ಕೊಂಡು ನಾವು ಚೇಂಜ್ ಮಾಡ್ಕೋಬೇಕಲ್ವಾ. ಸತ್ಯ ಅವ್ರ ನ್ಯೂಟ್ರಲ್ ಪೋಷನ್ ಆಗಿದ್ರೆ ಸಾಕು ಸರ್. ಸತ್ಯಾಂಶ ಎತ್ಲಾಗಿರುತ್ತೆ ಅತ್ಲಾಗಿರ್ಲಿ. ಅದ್ನ ಇರಕ್ ಆಗಿಲ್ಲ ಹಿಂಗಿದೆ ಹಿಂಗಿಲ್ಲ ಅಂತ ತೋರಿಸಿದ್ರೆ ಆಯ್ತು. ಪ್ರೂವ್ ಮಾಡಕ್ ಆಗ್ತಾ ಇಲ್ವಲ್ಲ ಅವ್ರ ಕೈಲಿ. ಈಗ ಆಗಿದ್ರೆ ಇದೇ ಟಿವಿಲೇ ಬರ್ಬೇಕು ತಾನೆ. ಹೌದು sir, ಅವ್ರ ಪರವಾಗಿ ಇರೋದಲ್ಲ ಟಿವಿಗಳು. ಹ್ಞೂ ಸರ್ ಹ್ಞೂ ಸರ್ ಈಗ ಅವ್ರ ಪರವಾಗಿ ಹೋಗ್ಬೇಕಲ್ವಾ ಟಿವಿಗಳು, ತೋರ್ಸ್ಬೇಕಲ್ಲ. ತೋರ್ಸಕ್ ಆಗ್ತಾ ಇಲ್ವಲ್ಲ. ಆಗ್ತಾ ಇಲ್ಲ ಅದೇ ಮತ್ತೆ. ಮಟನ್ ಅವ್ರದ್ದು ಎಲ್ಲರೂ ಒಂದ್ ಸಿಗುತ್ತೆ ಪಾಪ. ಅವರೇ ಅಲ್ಲಿ ಲೈವ್ ಬಂದು ಹೇಳಿದ್ದಾರೆ 2 ವರ್ಷದಲ್ಲಿ ಟೋಟಲ್ ಆಗಿರೋದು ಇವನ್ಗೆ ಚಿನ್ನಯ್ಯನ್ಗೆ ಹ್ಞೂ ಸರ್ 4,100 ರೂಪಾಯಿಗಳು ಬಸ್ ಚಾರ್ಜ್ ದುಡ್ಡಿಲ್ಲ. ಮತ್ತೆ ಯಾವ್ದೋ ಒಂದು ವಿಡಿಯೋ ಹಾಕಿದ್ರು. ಅಲ್ಲ ಸರ್ ಅದಕ್ ಟೈಟ್ಲ್ ಏನು ಮಟ್ಟಣ್ಣನವರ ಹೆಂಡತಿ ಕಡೆಯಿಂದ ಎಷ್ಟು ಲಕ್ಷ ದುಡ್ಡು ಹೋಗಿರ್ಬೋದು, ಎಷ್ಟು ಕೋಟಿ ಹೋಗಿರ್ಬೋದು. ಹೆಡ್ಲೈನ್ ಅಲ್ಲೇ ಆತರ ಸರ್ ರೆಕಾರ್ಡ್ಸ್ ಇಟ್ಕೊಂಡು ಮಾತಾಡಿ ಅಂತ ಹೇಳ್ತಾರೆ. ಇವ್ರು ರೆಕಾರ್ಡ್ಸ್ ಇಟ್ನಲ್ಲಿ ಈ ತರ ಆಗ್ತಾರಲ್ಲ, ಏನ್ ಅನ್ಬೇಕು ಸರ್ ಇವರಿಗೆ? ನಗು ಬರ್ತದೆ ಸರ್. ಹಂಗಿದ್ರೆ ಬಿಡ್ತಾರ ಸರ್? SIT ಅಧಿಕಾರಿಗಳ ಬೆಟ್ಟತ್ತಲ್ವಾ ಕರ್ಕೊಂಡೋಗಿ. ಅದೇನು ಅದೇ ಸರ್. ಇವಾಗ ಏನಾಗೋಗಿದೆ ಅಂತ ಹೇಳಿದ್ರೆ, ನಾ ಮನೇಲಿ ಟಿವಿ ಚಾನಲ್ ಅಂದ್ರೆ ನ್ಯೂಸ್ ಚಾನಲ್ ನೋಡಲ್ಲ. ಹ್ಞೂ ಸರ್ ಹ್ಞೂ ಸರ್ ಇಷ್ಟು ದಿನ ನನಗೆ ನ್ಯೂಸ್ ಚಾನಲ್ ಫೇವರ್ ಇತ್ತು. ರಂಗಣ್ಣ ಮತ್ತೆ ಅಜಿತ್ ಸರ್ ಇವ್ರೆಲ್ಲ ನೋಡ್ತಾ ಇದ್ದೆ ನಾನು. ಅಲ್ಲ ರಂಗಣ್ಣ ನೋಡ್ರಿ ಆದ್ರೆ ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಹ್ಞೂ ಸರ್ ಸರ್, ಇದು ಸೌಜನ್ಯ ಹೋರಾಟ ಟೈಮ್ ಅಂತಲ್ಲ ಸರ್, ಅಲ್ಲೊಂದು ಮಹಿಳೆ ಬೈದ್ಲಲ್ಲ. ಹ್ಞೂ ಸರ್ ಹ್ಞೂ ಸರ್ ಬೈದ್ರು ಸಾರಿ ಬೈದ್ರು. ಹ್ಞೂ ಸರ್ ಅದು ಕರೆಕ್ಟ್ ಆಗಿ ಬೈದಿದ್ದಾರೆ ಸರ್ ರಿಪಬ್ಲಿಕ್ ಕನ್ನಡಕ್ಕೆಲ್ಲ. ಅಲ್ಲ ಚಿಕ್ಕಂಪಮ್ಮ ಅವ್ರು ಬಂದು ಅವ್ರು ಎಲ್ರು ತರಲ್ಲ ಬೆಂಕಿ ಅವರು. ಅಲ್ಲ ಸರ್ ಅದೇ ಚಿಕ್ಕಂಪಮ್ಮನೇ ಒಬ್ಬ ಆರ್ ಕನ್ನಡದ ಇವನು ನ್ಯೂಸ್ ರಿಪೋರ್ಟ್ರು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾನೆ, ಬೈಟ್ ತಗೊಂಡ್ ಹೋಗಿದ್ದಾನೆ. ಅದ್ರಲ್ಲಿ ಕಟ್ ಅಂಡ್ ಪೇಸ್ಟ್ ಮಾಡಿ ಹಾಕಿದಾನೆ. ಆ ಎಮ್ಮನು ಕರೆಕ್ಟ್ ಹೇಳ್ತಿದ್ದಾಳೆ, ನಾನ್ ಏನ್ ಮಾತಾಡಿದ ಅದ್ನಾಕಪ್ಪ ನೀನು. ನನಗೆ ಯಾವ್ದೋ ಒಂದು ಫೋಟೋ ತೋರಿಸ್ದೆ ಹೆಂಗ್ ಗುರ್ತ್ ಮಾಡಿದೆ, ಆ ಫೋಟೋ ನಿನ್ನೆಲ್ಲ ಯಾಕೆ ಇತ್ತದು, ನಿನಗೆ ಯಾರು ಒಳಸಂಚು ಮಾಡಿದ್ರು ಅಂತ ಎಲ್ಲ ಪ್ರತಿಯೊಂದು ಹೇಳ್ತಿದ್ದಾಳೆ. ಅದನ್ನೆಲ್ಲ ಹಾಕಂಗಿಲ್ಲ ಇವನು. ಹೌದೌದೌದು ನಾವ್ ಅದನ್ನೆಲ್ಲ ನ್ಯೂಸ್ ಅಲ್ಲಿ ಹಾಕದೇ ಇಲ್ಲ. ಅವ್ರಿಗೆ ಏನ್ ಬೇಕು ಇದ್ರಲ್ಲಿ ಗೊತ್ತಾಗಲ್ಲ ಸರ್. ನಿಮಿಷ ಏನೋ ಮಾತಾಡಿದಾರೆ ಸರ್ ಚಿಕ್ಕಪ್ಪಮ್ಮ ಅವರು, ಪೂರ್ತಿ ನೋಡಿದ್ವಿ ಅದನ್ನ. ಹ್ಞೂ ಸರ್ ಅದ್ ಫುಲ್ ಮಾತಾಡಿದ್ದು ಹಾಕೇ ಇಲ್ಲ. ಬರೀ ಎಷ್ಟು ಬೇಕೋ ಅಷ್ಟೇ ಅದನ್ನ ಹಾಕಿ ತೋರ್ಸ್ಬೇಕಲ್ವಾ. ಹೌದು ಅವತ್ತಿಗೆ ನ್ಯೂಸ್ ಮಾಡಿದ್ದು ಹಿಂಗೆಲ್ಲ ಹೇಳಿ ಕರ್ಕೊಂಡ್ ಕೂರ್ಸ್ಕೊಂಡ್ರೆ ಡಿಬೇಟ್ಗೆ ಅಮ್ಮ ಓಪನ್ ಆಗಿ ಚಾಲೆಂಜ್ ಮಾಡ್ತಾರಲ್ಲ. ಹೌದು ಸರ್ ಅಂತ ಕರ್ಕೊಂಬರೋ ಸರ್. ಯಾರು ಕರ್ಕೊಂಬರಲ್ಲ ಅಂತವ್ರನ್ನ ಕರ್ಕೊಂಡ್ ಬರಲ್ಲ ಇವ್ರು. TRP ಹೆಂಗ್ ಕಳ್ಕೊತಾ ಇರೋದು ಅಂದ್ರೆ ಇವರೇ ಕರೆಕ್ಟ್ ಆಗಿ ಜಾಲ ಮಾಡ್ಕೋಬೇಕು ಇವಾಗ. ಸರ್ ಪಾತಾಳಕ್ಕೆ ಹೋಗಿದೆ ಸರ್ TRP ಪಾಪ ಅವ್ರದ್ದು. ಸರ್ ನನಗೇನಾದ್ರೂ ಒಂದೇ ಒಂದ್ ಚಾನ್ಸ್ ಸಿಕ್ಕಿದ್ರೆ, ಹ್ಞೂ ಸರ್ ನೀವು ಮೀಡಿಯಾ ನಿಮ್ಗೆ ಯಾವ್ದು ಬೇಕು ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಮೊದ್ಲು ರಿಪಬ್ಲಿಕ್ ಕನ್ನಡ, ಪವರ್ TV ಎರಡೂ ಕಿತ್ ಬಿಸಾಕ್ತೀನಿ ಸರ್. ನಮ್ಮನೆ ಟಿವಿಲಿ ಬರಬಾರ್ದು ಸರ್. ನಾನ್ ದುಡ್ಡು ಕೊಟ್ಟು ಯಾಕೆ ಫೇಕ್ ನ್ಯೂಸ್ ಕೇಳ್ಬೇಕು ನಾನು? ಹೌದು ಸರ್ ಹೌದೌದು ಸತ್ಯದ ಪರ ಇರ್ಬೇಕು ನಾನು. ಅಷ್ಟೇ ಸರ್ ಅಷ್ಟೇ. ಸುಳ್ಳಿನ ಪ್ರಕಾರ ಯಾಕೆ ಫೇಕ್ ನ್ಯೂಸ್ ನಾನು ಯಾಕೆ ಬಂದು ಸಪೋರ್ಟ್ ಮಾಡ್ಬೇಕು? ನನ್ ದುಡ್ಡನ್ನ ನಾನು ಯಾಕೆ ಸರ್ ಕಳ್ಕೋಬೇಕು? ಹೌದು ಸರ್ ಹೌದೌದು. ಟಿವಿ ನಂದು, ಕರೆಂಟ್ ನಂದು, ಟಿವಿ ರೀಚಾರ್ಜ್ ಮಾಡಿಸೋ ಬಿಲ್ ನಂದು. ಆದ್ರೆ ಫೇಕ್ ಸುದ್ದಿಗಳನ್ನ ನೋಡ್ಕೊಂತಿರ್ಬೇಕು ನಾವು. ಫೇಕ್ ಸುದ್ದಿ ನೋಡಕ್ ನನ್ಗೆ ಇಷ್ಟ ಇಲ್ಲ, ನಾನು ಹಾಕ್ಸಲ್ಲ. ನನ್ಗೆ ಅಕ್ಕಿಲ್ವಾ ಸರ್ ಅದು ಕೇಳೋದು? ಅಕ್ಕಿದೆ ಸರ್ ಅಕ್ಕಿದೆ. ಅದಕ್ಕೆ ಸರ್ ನಾನು ಇದು ನೋಡ್ತೀನಿ. ಬೇರೆ ಯಾವ್ದಾದ್ರು ಹೊಸದಾಗಿ DTH ಏನಾದ್ರು ಬಿಟ್ಬಿಟ್ರೆ, ಹ್ಮ್ ನಿಮ್ಗೆ ಯಾವ ಚಾನಲ್ ಬೇಕು ಆಯ್ಕೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರೆ, ಬೇಕಾದ್ರೆ ಒಂದು 50 ರೂಪಾಯಿ ಜಾಸ್ತಿ ಆಗ್ಬಿಡ್ಲಿ ಇದಕ್ಕಿಂತ. ಹೌದು ಸರ್ ಹೌದೌದು. ನಾನ್ ಸತ್ಯ ಕೇಳ್ಬೇಕು ಸರ್. 50 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ನಾನು ಸತ್ಯ ಕೇಳ್ತೀನಿ. ಹೌದು ಸರ್ ಹೌದು ಸರ್. ದಯವಿಟ್ಟು ನಿಮ್ ಕಡೆಯಿಂದ ಯಾವ್ದಾರ ಒಂದು ಆಪ್ಷನ್ ಇದ್ರೆ. ಸರ್ ನಮ್ ಕಡೆ ಗೊತ್ತಿಲ್ಲ ಅಂತ ಆಪ್ಷನ್ ನಮ್ ಕಡೆ ಇಲ್ಲ ಸರ್. ಪಾಪ ಕರೆಕ್ಟ್ ಆಗಿ ಹೇಳ್ಬೇಕು. ನ್ಯೂಸ್ ಚಾನಲ್ಗಳನ್ನ ನಮ್ಗೆ ಯಾವ್ದು ಬೇಕು ಅದನ್ನ ಸ್ವತಂತ್ರವಾಗಿ ನಾವೇ ಆಯ್ಕೆ ಮಾಡ್ಕೋಬೇಕು. ಆತರ ಯಾವ್ದಾರ ಒಂದು ಆಪ್ಷನ್ ಇದ್ರೆ ಹೇಳಿ. ಇಲ್ಲ ಸರ್ ಅವ್ರು ಫೋನ್ ಮಾಡ್ತಾರಲ್ಲ, ಫೋನ್ ಮಾಡೋ ಹೊತ್ನಾಗ ಅದೇ ತರನೇ ಹೇಳ್ಬೇಕು. ಯಾಕೆ ರೀಚಾರ್ಜ್ ಮಾಡಿಲ್ಲ ನೀವು ಅನ್ನೋಟಿಗೆ, ನಾವ್ ಈ ತರ ರೀಚಾರ್ಜ್ ಮಾಡಿಲ್ಲ ಈ ಚಾನಲ್ ನೋಡಿ. ನಾವು ಬೇರೆ ಜಿ ಕನ್ನಡ ಅದು ಇದು ಏನೇನೋ ನೋಡ್ತೀವಿ. ಹ್ಞೂ ಸರ್ ಅದಕ್ಕೋಸ್ಕರ ನಾವು ರೀಚಾರ್ಜ್ ಮಾಡ್ಲೇಬೇಕು. ಹಿಂಗ್ ನೋಡಿ ಅವ್ರು ಹೆಂಗ್ ಸಿಯಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಅಂತ ನಮ್ನ. ಅವ್ ಫ್ರೀ ಚಾನಲ್ ಸುಳ್ಳಿನ ಜೊತೆಗಿದ್ದಂಗ ಆಗ್ಬಿಡ್ತದೆ ನಮ್ಗೀಗ. ಅಲ್ಲಲ್ಲ ಫ್ರೀ ಚಾನಲ್ ಅಂತ ಸರ್ ಅವು. ಅವ್ರಿಗೆ ಹೇಳ್ತಾರೆ ಫ್ರೀ ಚಾನಲ್ ಅಪ್ಪ ತೆಗಿಯಕ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಅಲ್ಲ ಅದಕ್ಕೆ ನಾನು ಅವ್ರಿಗೆ ಹೇಳ್ದೆ, ಡೆನ್ನು ಕೇಬಲ್ ಅವ್ರಿಗೆ, ಸರ್ ನನ್ ಫ್ರೀ ಚಾನಲ್ ಬೇಡಕ್ಕೆ ಬೇಡ ಸರ್. ನಾನೇ 50 ರೂಪಾಯಿ ಜಾಸ್ತಿ ಕೊಡ್ತೀನಿ, ಫ್ರೀ ಬೇಡ. 50 ರೂಪಾಯಿ ನನ್ನ ದುಡ್ಡು ಇಸ್ಕೊಳ್ಳಿ, ನನಗೆ ಸತ್ಯ ಮಾತಾಡೋ ಚಾನಲ್ ಹಾಕಿ, ಇಲ್ಲ ಈ ಸುಳ್ಳು ಮಾತಾಡೋ ಮೀಡಿಯಾ ಚಾನಲ್ ಬರ್ದಂಗ್ ಮಾಡಿ, ಅದನ್ನ ಬ್ಲಾಕ್ ಅನ್ನ ಮಾಡಿ ಅಂತ ಹೇಳ್ಬೇಕು ಸರ್ ಅಷ್ಟೇ. ಬ್ಲಾಕ್ ಅದು ಮಾಡಿ, ನಮ್ಗೆ ಬೇಕಾ ಸೆಟಪ್ ಬಾಕ್ಸ್ ತಂದು ಕೊಡ್ತೀನಿ ನಿಮ್ಗೆ ಅಂತಾನು ಹೇಳಿ. ಅವ್ರನ್ನ ಎಗಾಡ್ತಾರೆ ಸರ್. ಈಗ ಅವ್ರನ್ನ ಎಗಾಡೋದಲ್ಲ. ಬಿಡಿ ಸರ್, ಆಯ್ತು. ನನಗೂ ಸ್ವಲ್ಪ ಕೆಲಸ ಇದೆ. ನಾನು ಅದನ್ನೇ ಹುಡುಕ್ತಾ ಇದೀನಿ. ಡೆನ್ ಅಲ್ಲಿ ಯಾವ್ದಾದ್ರು ಆಪ್ಷನ್ಸ್ ಇದ್ರೆ ಸಿಗುತ್ತಾ ಅಂತ. ಅಲ್ಲೇ ಡೆನ್ ಅಲ್ಲ ಬೇರೆ. ಓಕೆ ಓಕೆ ಸರ್, ಇಷ್ಟೇ ನಾನು ಹೇಳಲಿಕ್ಕೆ ಇದ್ದಿದ್ದು.
ಓಕೆ ಸರ್ ಸೌಜನ್ಯಂಗ್ ನ್ಯಾಯ ಸಿಕ್ಲಿ ಸರ್ ಅಷ್ಟೇ. ಅಷ್ಟೇ ಸರ್, ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗುತ್ತೆ ಸರ್. ಲೇಟ್ ಆಗಾದ್ರೂ ಲೇಟೆಸ್ಟ್ ಆಗಾದ್ರೂ ಸಿಗುತ್ತೆ ಸರ್. ಈಗೆಲ್ಲ ನಾರಾಯಣ ಅವ್ರ ತಂಗಿ ಯಮುನಾ ಅಲ್ಲ ನೋಡಿ ಸರ್, ಎಲ್ರಿಗೂ ಸಿಕ್ಲೇಬೇಕು. ಅಲ್ಲಲ್ಲ ಇದು ಆನೆ ಮಾವತ್ನ ಕೇಸಲ್ಲಿ ಬರ ಮೇಲ್ಗಡೆನೆ ತನಿಖೆ ಮಾಡಿ ಸಾಕು ಸರ್, ಸಿಗೇ ಬೀಳ್ತಾರ ಅಲ್ಲಿ. ಹೌದೌದೌದು, ಕರೆಕ್ಟ್ ಮಾಡ್ಲಿ, ಮಾಡೋದ್ನ ಮಾಡ್ಲಿ, ಸರಿಯಾಗಿ ಮಾಡ್ಲಿ ಅಷ್ಟೇ. ಅಷ್ಟೇ ಸರ್, ಅಷ್ಟೇ ಅಷ್ಟೇ ಅಷ್ಟೇ. ಸರಿಯಾಗಿ ಮಾಡ್ಲಿ. ಇವ್ರು ಹೋರಾಟಗಾರರು ಅವ್ರು ಯಾವ್ದಕ್ಕೂ ಎದುರ್ತಾ ಇಲ್ವಲ್ಲ ಸರ್. ಬೇರೆ ಯಾರೋ ಎಂತಿದ್ದಾಗಿದ್ರೆ ಓಡೋಗ್ಬಿಡೋರು. ಮುಲಾಜಿಲ್ಲ ಸರ್. ಅಲ್ಲೇ ಜಯಂತ್ ಅವ್ರೇನು ತಪ್ಪಿಸ್ಕೊಂಡು ತಿರುಗ್ತಾ ಇದಾರ. ಯಾವ್ದಿಲ್ಲ ಸರ್, ಅವ್ರು ಯಾವಾಗ ಕರಿತೀನಿ ಅವ್ರಿಗೆ ಕರೆಯಕ್ಕಿಂತ ಇನ್ನ ಬರೀ ಒಂದು ಫೋನ್ ಬಂದ್ರೆ ಸಾಕು, ಯಾವಾಗ ಬರ್ಲಿ ಹೇಳಿ ಸರ್ ಅಂತ ಹೇಳ್ತಾರೆ ಅವ್ರು. ತಿಳ್ಕೊಬೇಕಾಗಿತ್ತು. ಈ ನ್ಯೂಸ್ ಅಲ್ಲಿ ಯಾವ್ದೋ ಒಂದು ಕೇಳ್ಪಟ್ಟೆ, ಜಯಂತ್ ಅವರ ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಏನೋ ಎಂಕ್ವೈರಿ ಮಾಡ್ತಾ ಇದಾರೆ ಅಂತ. ಅದು ಏನ್ ಸರ್ ಅದು? ನಂಗೆ ಕರೆಕ್ಟ್ ಆಗಿ ಅರ್ಥ ಆಗ್ತಿಲ್ಲ. ಹ್ಞೂ ಸರ್, ಎಂಕ್ವೈರಿ ಮಾಡ್ತಿದಾರೆ. ಅದೇ ಫೋನ್ ಎಲ್ಲ ತಗೊಂಡ್ ಹೋಗಿದ್ರಲ್ಲ, ಹೆಂಗೆ ಎತ್ತಂತ ತನಿಖೆ ಮಾಡ್ತಾರೆ. ಮಾಡ್ಲಿ ಸರ್, ಮಾಡ್ಲಿ. ಮಾಡ್ಲಿ ಮಾಡ್ಲಿ ಮಾಡ್ಲಿ. ಇಲ್ಲಿ ನಾವು ಕೇಳೋದು ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇದು ಉಲ್ಟಾ ಹಾಕೊಂಡು ವಿಡಿಯೋ ಮಾಡ್ಬಿಡಿ ಸರ್ ಒಂದ್ ಸ್ವಲ್ಪ. ಇಲ್ಲ ಸರ್, ಇಲ್ಲ ಸರ್, ಆತರ ಏನಿಲ್ಲ. ಚೆನ್ನಾಗಿ ತನಿಖೆ ಮಾಡ್ತಿದಾರೆ ಸರ್, ಆತರ ತೊಂದ್ರೆ ಏನಿಲ್ಲ ಸರ್. ತೊಂದ್ರೆ ಏನಿಲ್ವಾ? ತೊಂದ್ರೆ ಏನಿಲ್ಲ ಸರ್. ಅಲ್ಲ ಸರ್, ಇವ್ರೇನೋ ಅಲ್ಲ, ಇವ್ರೇನೋ ತಪ್ಪು ಮಾಡಿದ್ರೆ ಮಾತ್ರ ಎದುರಬೇಕಾಗಿತ್ತು. ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಸರ್ ಎದುರಬೇಕು? ನೋಡಿ ಇದ್ರಲ್ಲೇ ನೋಡಿ ಸರ್, ಈ ಪ್ರತಿಯೊಬ್ಬರು ಮನೆಯಲ್ಲಿ ಜಯಂತ ಮನೆಯಲ್ಲಿ ಪ್ರತಿಯೊಬ್ಬರನ್ನು ತನಿಖೆ ಮಾಡ್ತಾ ಇದಾರೆ. ಅಪರಾಧಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ನೋಟಿಸ್ ಸಮೇತ ಕೊಟ್ಟಿಲ್ಲ. ಹೌದೌದೌದು, ಇದಲ್ಲ ಸರ್ ನಿಜವಾದ ಷಡ್ಯಂತ್ರ ಅಂದ್ರೆ. ಮುಂದಿನ ದಿನದಲ್ಲಿ ಸಿಕ್ಕಿದ್ರು ಸಿಗ್ಬೋದೇನೋ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಸತ್ಯಕ್ಕೆ ಜಯ ಇದ್ದಾಗ, ಸತ್ಯದ ಕಡೆ ಹಾದಿ ಇದ್ದಾಗ, ಸತ್ಯದ ಕಡೆ ಹೋರಾಟ ಇದ್ದಾಗ, ಅದಕ್ಕೆ ಸ್ಟಾರ್ಟಿಂಗ್ ವಿಘ್ನಗಳು ಬಂದೇ ಬರ್ತವೆ ಅಂತ ಅನ್ಕೊಳ್ತೀನಿ. ಹೌದು ಸರ್, ಹೌದೌದು. ಎಷ್ಟು ದಿನ ತಡ್ಕೋಬಹುದು ಅವ್ರು ಗೊತ್ತಿಲ್ಲ, ನೋಡ್ಬೇಕಿದ್ನ. ಇಲ್ಲ ಸರ್, ಇನ್ನೊಂದು ಸ್ವಲ್ಪ ದಿನ ಸರ್, ಸ್ವಲ್ಪ ದಿನ. ಯಾಕಂದ್ರೆ ಪೂರ ಎವಿಡೆನ್ಸ್ ಬೇಕಲ್ಲ ಸರ್. SIT ನಾವು SIT ನ ಧೋರಣೆ ಮಾಡೋದ್ ಬೇಡ, ಅವ್ರಿಗೆ ಪೂರ್ಣ ಸಾಕ್ಷಿ ಸಿಗ್ಲಿ ಇವ್ರ ಕಡೆಯಿಂದ. ಇದ್ ಮಾಡಿದಾರೆ ಅಂತ ಹೇಳಲ್ಲ, ಬಟ್ ತನಿಖೆ ಮೂಲಕ ಬರ್ಲಿ. ಯಾಕಂದ್ರೆ ಈಗ ಹೇಳ್ಬಿಟ್ರೆ ಆಮೇಲೆ ನನ್ನ ಈಗ ನೀವು ಯೂಟ್ಯೂಬ್ ಅಲ್ಲಿ ಹಾಕಿದ ತಕ್ಷಣ ನನ್ನ ಹಿನ್ನಡೆ ಏನಾರು ಕೆದಕೋದು ಏನಾರು ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತವೆ. ಬೇಡ ಸರ್, ನಮ್ಗೆ ಆತರ ಸರ್, ನಾವ್ ಯಾರನ್ನ ದೋಷಣೆ ಮಾಡ್ತಾ ಇಲ್ಲ. ನಮಗೆ ಸತ್ಯಾಂಶ ಹೊರಗೆ ಬರ್ಬೇಕು ಅಷ್ಟೇ ನಾವ್ ಕೇಳ್ತಿರೋದು. ಅಲ್ಲ, ನ್ಯಾಯ ಸಿಗೋಕ್ಕೋಸ್ಕರ ಬೇಕಾದ್ರೆ ನಮ್ಮ ದೂಷಣೆ ಮಾಡಿದ್ರೆ ಮಾಡ್ಕೊಳ್ಳಿ. ಸರ್, ನ್ಯಾಯ ಸಿಗ್ಬೇಕಷ್ಟೇ. ಅಷ್ಟೇ ಸರ್, ಅಷ್ಟೇ 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 ಸರ್. ಓಕೆ ಸರ್, ಇವತ್ತೆಲ್ಲ ನಾನು ಹಾಕ್ತೀನಿ ಸರ್, ಇದನ್ನ ಹಾಕಿ ಸರ್, ಖಂಡಿತ ಹಾಕಿ, ಏನ್ ತೊಂದ್ರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.